ಹೆಸರಿಲ್ಲ ಅಂತೇಳಿ ಅವರಿಗೆ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಕಾಂಗ್ರೆಸ್ ಮುಂದಾಗಿದೆ ನೋಡಿ. ಈಗಾಗಲೇ ನೋಡಿ, ಇವತ್ತು ಆ ಒಂದು ಅಧಿಕಾರಿ ಇರೋದು ಕೇಂದ್ರ ಸರ್ಕಾರ. ಇವತ್ತು ಒಬ್ಬ ಪೌರತ್ವವನ್ನು ಕೊಡುವಂಥ ಒಂದು ಅಧಿಕಾರಿ ಇರೋದು ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಅಧಿಕಾರನೇ ಇಲ್ಲ. ಅಂದರೆ ಇವರು ಅನಾವಶ್ಯಕವಾಗಿ ಜನಗಳಲ್ಲಿ ಗೊಂದಲ ಸೃಷ್ಟಿ ಮಾಡಿ ಏನೋ ಜನರು ನಮ್ಮನ್ನು ಮೆಚ್ಕೋಬೇಕು ಅನ್ನೋಂಥದ್ದಕ್ಕೆ ಬರೀ ಹೇಳಿಕೆಗಳಿಗೆ ಮಾತ್ರ ಸೀಮಿತ ಆಗುವಂಥ ಸ್ಟೇಟ್ಮೆಂಟ್ಗಳು ಬಿಟ್ಟರೆ ಅಧಿಕೃತವಾಗಿ ಅಧಿಕಾರಿ ಇರುವಂಥದ್ದು ಕೇಂದ್ರ ಸರ್ಕಾರಕ್ಕೆ. ಸರಿ, ಅಕ್ರಮ ವಲಸಿಗರ ಮೇಲೆ ಯಾಕೆ ಇಷ್ಟು ಕಾಳಜಿ ಅಂತ ಸರ್? ಈಗ ಅವರು ಎಫ್ಐಆರ್ ಮಾಡ್ತಿರೋದೇ ಅಕ್ರಮ ವಲಸಿಗರ. ನೋಡಿ, ಮಮತಾ ಬೆನರ್ಜಿ ಅಂತ ಅವರಿಗೆ ಇವತ್ತು ಬೆಂಗಾಲಿ ಜನರು ನಮ್ಮ ಪಶ್ಚಿಮ ಬಂಗಾಳದಲ್ಲಿ ಯಾವ ರೀತಿ ಬುದ್ಧಿ ಕಲಿಸಿದ್ದಾರೋ ಇದೇ ರೀತಿ ಇವರು ಹೀಗೆ ಮುಂದೆ ಬರೆದರೆ ಈ ರೀತಿ ಅಂದರೆ ಈ ನುಸುಳುಕೋರರ ಪರವಾಗಿ, ಅಕ್ರಮ ವಲಸಿಗರರ ಪರವಾಗಿ ಈ ರೀತಿ ಹೇಳಿಕೆಗಳನ್ನ ಕೊಡೋದೇ ಆಯಿತು ಅಂತಂದರೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ಇವರಿಗೆ ಒಳ್ಳೆ ಪಾಠವನ್ನು ಜನ ಕಲಿಸ್ತಾರೆ. ಹೆಸರಿಲ್ಲ ಅಂತೇಳಿ ಅವರಿಗೆ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಕಾಂಗ್ರೆಸ್ ಮುಂದಾಗಿದೆ ನೋಡಿ. ಈಗಾಗಲೇ ನೋಡಿ, ಇವತ್ತು ಆ ಒಂದು ಅಧಿಕಾರಿ ಇರೋದು ಕೇಂದ್ರ ಸರ್ಕಾರ. ಇವತ್ತು ಒಬ್ಬ ಪೌರತ್ವವನ್ನು ಕೊಡುವಂಥ ಒಂದು ಅಧಿಕಾರಿ ಇರೋದು ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಅಧಿಕಾರನೇ ಇಲ್ಲ. ಅಂದರೆ ಇವರು ಅನಾವಶ್ಯಕವಾಗಿ ಜನಗಳಲ್ಲಿ ಗೊಂದಲ ಸೃಷ್ಟಿ ಮಾಡಿ ಏನೋ ಜನರು ನಮ್ಮನ್ನು ಮೆಚ್ಕೋಬೇಕು ಅನ್ನೋಂಥದ್ದಕ್ಕೆ ಬರೀ ಹೇಳಿಕೆಗಳಿಗೆ ಮಾತ್ರ ಸೀಮಿತ ಆಗುವಂಥ ಸ್ಟೇಟ್ಮೆಂಟ್ಗಳು ಬಿಟ್ಟರೆ ಅಧಿಕೃತವಾಗಿ ಅಧಿಕಾರಿ ಇರುವಂಥದ್ದು ಕೇಂದ್ರ ಸರ್ಕಾರಕ್ಕೆ. ಸರಿ, ಅಕ್ರಮ ವಲಸಿಗರ ಮೇಲೆ ಯಾಕೆ ಇಷ್ಟು ಕಾಳಜಿ ಅಂತ ಸರ್? ಈಗ ಅವರು ಎಫ್ಐಆರ್ ಮಾಡ್ತಿರೋದೇ ಅಕ್ರಮ ವಲಸಿಗರ. ನೋಡಿ, ಮಮತಾ ಬೆನರ್ಜಿ ಅಂತ ಅವರಿಗೆ ಇವತ್ತು ಬೆಂಗಾಲಿ ಜನರು ನಮ್ಮ ಪಶ್ಚಿಮ ಬಂಗಾಳದಲ್ಲಿ ಯಾವ ರೀತಿ ಬುದ್ಧಿ ಕಲಿಸಿದ್ದಾರೋ ಇದೇ ರೀತಿ ಇವರು ಹೀಗೆ ಮುಂದೆ ಬರೆದರೆ ಈ ರೀತಿ ಅಂದರೆ ಈ ನುಸುಳುಕೋರರ ಪರವಾಗಿ, ಅಕ್ರಮ ವಲಸಿಗರರ ಪರವಾಗಿ ಈ ರೀತಿ ಹೇಳಿಕೆಗಳನ್ನ ಕೊಡೋದೇ ಆಯಿತು ಅಂತಂದರೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ಇವರಿಗೆ ಒಳ್ಳೆ ಪಾಠವನ್ನು ಜನ ಕಲಿಸ್ತಾರೆ.